ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಶ್ರೀ ಕನ್ನಡ ಕುಕಿಂಗ್ ಚಾನಲ್. ಇವತ್ತು ಹಬ್ಬಗಳಿಗೆ ದೇವರಿಗೆ ಪ್ರಸಾದ ಮಾಡೋದು ಬೇಗನೆ ಮಾಡೋದನ್ನು ಹೇಗೆ ಅಂತ ನೋಡ್ಕೊಳ್ಳೋಣ. ಎರಡು ಸಾಮಾನಿದ್ರೆ ಸಾಕು, 5 ನಿಮಿಷದಲ್ಲಿ ಬೇಗನೆ ಈ ಪ್ರಸಾದ ರೆಡಿಯಾಗಿಬಿಡುತ್ತೆ. ನಾವು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಈ ಒಂದು ಶುಕ್ರವಾರ, ಆಷಾಢ ಶುಕ್ರವಾರಗಳಲ್ಲಿ ಏನು ಮಾಡೋದಪ್ಪ ಪ್ರಸಾದ ಅಂತ ಯೋಚನೆ ಮಾಡ್ತಿರ್ತೀವಿ. ಈ ಥರ 2 ಸಾಮಾನಿಂದನೇ ಬೇಗ ಮಾಡ್ಬೋದಾದಂಥ ಪ್ರಸಾದ ತುಂಬಾ ರುಚಿಯಾಗಿರುತ್ತೆ. ಹಾಗೆ ನೈವೇದ್ಯಕ್ಕೆ ತುಂಬಾ ಶುಭಪ್ರದವಾದಂಥ ಒಂದು ಪ್ರಸಾದ ಇದು. ಮೊದಲಿಗೆ ಯಾರೆಲ್ಲ ನಮ್ಮ ಶ್ರೀ ಕನ್ನಡ ಕುಕಿಂಗ್ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಅವರೆಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ತಾ ಇದನ್ನು ಹೇಗೆ ಮಾಡೋದು ನೋಡೋಣ ಬನ್ನಿ. ಇಲ್ಲೊಂದು ಪಾತ್ರೆಗೆ ನಾನು 1 ಬೌಲ್ ಆಗೋಷ್ಟು ಗಟ್ಟಿ ಅವಲಕ್ಕಿನ ನೆನೆಸ್ತಾ ಇದ್ದೀನಿ. ಇದರಲ್ಲಿ ಸ್ವಲ್ಪ ಧೂಳು ಎಲ್ಲ ಇರುತ್ತೆ, ಅದಕ್ಕೆ 2-3 ಸಲ ಚೆನ್ನಾಗಿ ನೀರು ಹಾಕ್ಕೊಂಡು ಆದಷ್ಟು ಸಾಧ್ಯ ಆದಷ್ಟು ಚೆನ್ನಾಗಿ ವಾಶ್ ಮಾಡಿ ನೀರನ್ನೆಲ್ಲ ಸಪ್ರೇಟಾಗಿ ತೆಗೆದಿಟ್ಟು ನಾನು ಫುಲ್ಲು ನೀರನ್ನ ಸೋರಿಸ್ಬಿಟ್ಟು ಇಡ್ತಾಯಿದ್ದೀನಿ. ಅದರಲ್ಲಿ ಏನು ಉಳಿದಿರೋ ನೀರು ಅಂಶ ಇದೆ ಅದರಲ್ಲೇ ಅವಲಕ್ಕಿ ಫುಲ್ಲು ಸಾಫ್ಟ್ ಆಗುತ್ತೆ. ಈಗ ಇದಕ್ಕೆ ಒಂದು ತಟ್ಟೆನ ಮುಚ್ಚಿ 5-10 ನಿಮಿಷದ ತನಕ ನೆನೆಸ್ಕೊಳ್ಳೋಣ. ಇಲ್ಲಿ ಬಾಣಲಿಗೆ ಸ್ವಲ್ಪ ತುಪ್ಪನ ಹಾಕ್ತಾಯಿದ್ದೀನಿ, 2-3 ಸ್ಪೂನಷ್ಟು ತುಪ್ಪ. ಸ್ವಲ್ಪ ಬಿಸಿಯಾದ ನಂತರ ಇದಕ್ಕೆ ಗೋಡಂಬಿ, ಬಾದಾಮಿ ಹಾಗೆ ಡ್ರೈ ಫ್ರೂಟ್ಸು, ಕುಂಬಳಕಾಯಿ ಬೀಜನ ನಾನಿಲ್ಲಿ ಹಾಕ್ತಾಯಿದ್ದೀನಿ. ಇದು ಒಂದು ವಿಶೇಷವಾದಂಥ ಒಂದು ಡ್ರೈ ಫ್ರೂಟ್ಸ್ ಅಂತಲೇ ಹೇಳ್ಬೋದು. ಡ್ರೈ ಫ್ರೂಟ್ಸ್ ಎಲ್ಲ ಅಂಗಡಿಗಳಲ್ಲೂ ಸಿಗುತ್ತೆ. ಸೊ ಇದನ್ನು ಆದಷ್ಟು ಲೋ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಕ್ರಿಸ್ಪಿ ಆಗೋ ತನಕನೂ ರೋಸ್ಟ್ ಮಾಡ್ಕೋಬೇಕು. ಉಳಿದಿರೋಂಥ ತುಪ್ಪಕ್ಕೆ ನಾನು ಅರ್ಧ ಕಪ್ಪಷ್ಟು ಬೆಲ್ಲನ ಹಾಕ್ತಾಯಿದ್ದೀನಿ. ನಾನು 1 ಕಪ್ಪು ಅವಲಕ್ಕಿಗೆ ಅರ್ಧ ಕಪ್ಪು ಬೆಲ್ಲನ ಸೇರಿಸ್ತಾಯಿದ್ದೀನಿ. ಬೆಲ್ಲ ಮುಳುಗುವಷ್ಟು ನೀರನ್ನು ಸೇರಿಸ್ಕೊಳ್ಳೋಣ. ನೀರನ್ನು ಸೇರಿಸ್ಕೊಂಡು ಬೆಲ್ಲ ಕರಗಿ ಚೆನ್ನಾಗಿ ಪಾಕ ಆಗಬೇಕು, ಗೆಜ್ಜೆ ಪಾಕ ಈ ರೀತಿ. ಆದಷ್ಟು ಒಂದೇಳೆ ಪಾಕ ಸ್ವಲ್ಪ ಅಂಟು ಬಂದರೆ ತುಂಬ ಚೆನ್ನಾಗಿರುತ್ತೆ. ಈ ಬೆಲ್ಲ ತುಂಬಾ ಕ್ಯಾಲ್ಶಿಯಂ ಅಂಶ ಇರುತ್ತೆ. ಸೊ ಇದಕ್ಕೆ ಅರ್ಧ ಟೇಬಲ್ ಸ್ಪೂನಷ್ಟು ಏಲಕ್ಕಿ ಪುಡಿನ ನಾನಿಲ್ಲಿ ಹಾಕ್ತಾಯಿದ್ದೀನಿ. ಆದಷ್ಟು ಸಕ್ಕರೆಗಿಂತ ಬೆಲ್ಲನ ಯೂಸ್ ಮಾಡಿದ್ರೆ ಪ್ರಸಾದಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಇನ್ನು ಸ್ವಲ್ಪ ಅಂಟು ಬರಬೇಕಾಗಿದೆ, ಒಂದೇಳೆ ಬಂದರೆ ಸಾಕಾಗುತ್ತೆ. ಸ್ವಲ್ಪ ಅಂಟಿದ್ರೆ ಪ್ರಸಾದ ತುಂಬ ಚೆನ್ನಾಗಿರುತ್ತೆ. ಈಗ ಬಂದಿದೆ. ನಾವು ನೆನೆಸಿರುವಂಥ ಅವಲಕ್ಕಿನ ಇದಕ್ಕೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈ ಅವಲಕ್ಕಿನೂ ಕೂಡ ದೇವರಿಗೆ ತುಂಬ ಶ್ರೇಷ್ಠವಾದಂಥ ಒಂದು ಪದಾರ್ಥ. ಹಾಗೆ ಬೆಲ್ಲ, ತುಪ್ಪ, ಡ್ರೈ ಫ್ರೂಟ್ಸು ಇದೆಲ್ಲ ಹಾಕಿ ನಾವು ವರಮಹಾಲಕ್ಷ್ಮಿ ಹಬ್ಬ, ಪ್ರತಿಯೊಂದು ಹಬ್ಬಗಳಿಗೆ, ಗಣೇಶ ಚತುರ್ಥಿ ಎಲ್ಲ ಹಬ್ಬಗಳಿಗೆ ಈ ರೀತಿ ಪ್ರಸಾದ ಮಾಡಿದ್ರೆ ತುಂಬಾ ಮನಸ್ಸಿಗೆ ಸಂತೋಷ ಆಗುತ್ತೆ. ಇಲ್ಲಿ ಅವಲಕ್ಕಿ ಚೆನ್ನಾಗಿ ಹೊಂದ್ಕೊಂಡಿದೆ ಬೆಲ್ಲದ ಜೊತೆ. ಈಗ ನಾವು ರೋಸ್ಟ್ ಮಾಡಿರುವಂಥ ಡ್ರೈ ಫ್ರೂಟ್ಸ್ನು ಕೂಡ ಸೇರಿಸ್ಕೊಳ್ಳೋಣ. ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ಆಯಿತು. ಇದನ್ನು ತುಂಬಾ ಬೇಗ ಮಾಡ್ಕೋಬೋದು. ಅವಲಕ್ಕಿ ಹಾಗೆ ಪಾಕ 2 ಚೆನ್ನಾಗಿ ಹೊಂದ್ಕೋಬೇಕು. ಈಗ ಲಿಡ್ನ ಕ್ಲೋಸ್ ಮಾಡಿ 5 ನಿಮಿಷ ಬೇಯಿಸ್ಕೊಳ್ಳೋಣ. ಈಗ ನೋಡ್ತಾ ಇರ್ಬೋದು ಪರ್ಫೆಕ್ಟಾಗಿ ಈ ಅವಲಕ್ಕಿ, ಸಿಹಿ ಅವಲಕ್ಕಿ ರೆಡಿಯಾಗಿದೆ. ನೋಡ್ತಾ ಇರ್ಬೋದು ಎಷ್ಟು ನೀಟಾಗಿ ರೆಡಿಯಾಗಿದೆ. ಇದು ಬೇಗನೆ ಆಗುತ್ತೆ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ನಮ್ಮ ಶ್ರೀ ಕನ್ನಡ ಕುಕಿಂಗ್ ಚಾನಲ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹೆಚ್ಚು ಈ ವಿಡಿಯೋನ ಶೇರ್ ಮಾಡಿ ಎಲ್ಲರಿಗೂ ಅಂತ ಹೇಳ್ತಾ ನಮಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ, ಇದೇ ರೀತಿ ಒಳ್ಳೊಳ್ಳೆ ವಿಡಿಯೋ ಜೊತೆ ಮತ್ತೆ ಭೇಟಿಯಾಗೋಣ. ಬಾಯ್ ಬಾಯ್ ಫ್ರೆಂಡ್ಸ್.